ಕಾಂತಾರ 2 ವಿಶ್ವದೆಲ್ಲೆಡೆ ಸಕ್ಸಸ್ ಅನ್ನು ಸಾಧಿಸಿದ ನಂತರ ಕಾಂತಾರ 1 ಚಿತ್ರೀಕರಣ ಆರಂಭ ಆಗಿದೆ. ಈ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅವರಿಗೆ ದೈವದ ಅಭಯ ಸಿಕ್ಕಿದೆ. ಕಾಂತಾರ ಚಿತ್ರದ ರೀತಿಯಲ್ಲಿಯೇ ರಿಷಬ್ ಶೆಟ್ಟಿ ಅವರಿಗೆ ದೈವದ ಅಭಯ ಸಿಕ್ಕಿರುವಂತದ್ದು. ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡ, ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಅಂತೇಳಿ ಸನ್ನೆ ಮಾಡಿ ಆಶೀರ್ವಾದವನ್ನ ಮಾಡಿದೆ ದೈವ. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದಲ್ಲಿ ಆಶೀರ್ವಾದವನ್ನ ದೈವ ಮಾಡಿರುವಂತದ್ದು. ವಜ್ರದೇಹಿ ದೇಹಿ ಮಠದ ಮೈಸಂದಾಯ ಕೋಲಾದಲ್ಲಿ ಭಾಗಿಯಾಗಿದ್ರು ರಿಷಬ್ ಶೆಟ್ಟಿ ಅವರು. ಕಾಂತಾರ ಅಧ್ಯಾಯ 1 ಶೂಟಿಂಗಿಗೂ ಮುನ್ನ ದೈವಗಳ ದರ್ಶನವನ್ನ ರಿಷಬ್ ಶೆಟ್ಟಿ ಅವರು ಪಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೈವದ ಆಶೀರ್ವಾದ ಸಿಕ್ಕಿರುವಂತಹದ್ದು, ದೈವದ ಅಭಯ ನಿರ್ದೇಶಕ ಕಮ್ ನಟ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಕಾಂತಾರ 1 ಶೂಟಿಂಗಿಗೂ ಆರಂಭಕ್ಕೂ ಮೊದಲೇನೆ ಈಗ ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗಿರುವಂತಹದ್ದು. ದೈವ ಏನು ಹೇಳ್ತು ಅಂತ, ಸನ್ನೆಯ ಮೂಲಕ ಏನನ್ನ ಸೂಚಿಸ್ತು ಅಂತ ರಿಷಬ್ ಶೆಟ್ಟಿ ಅವರಿಗೆ? ಪ್ರೇಮು, ಈ ಕಾಂತಾರ 2 ಚಿತ್ರ ಯಾವಾಗ ದೈವಾರಾಧನೆ ಮೂಲಕ ಜಗತ್ ಪ್ರಸಿದ್ಧಿ ಆಯ್ತು, ಆ ಬಳಿಕ ಈಗ 1ನೇ ಶೂಟಿಂಗ್ಗಾಗಿ ಈಗ ತಯಾರಿ ನಡೆಸಿರುವಂತ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕರಾವಳಿಯಲ್ಲಿರುವಂತ ಎಲ್ಲ ದೈವಗಳ ಆರಾಧನೆ ಮಾಡ್ತಾ ಇರುವಂತದ್ದು. ಅದು ಯಾವುದೇ ಕೋಲ ನೇಮ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿಯ ದೈವಗಳ ದರ್ಶನ ಪಡೆಯುವಂತದನ್ನ ಮಾಮೂಲಿಯಾಗಿ ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಇನ್ನೇನು ಶೂಟಿಂಗ್ ಆರಂಭ ಆಗುವ ಮೊದಲೇ ಈ ರೀತಿಯಾದಂತ ದೈವಗಳ ಕೃಪೆಯನ್ನ ಕೇಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಮಂಗಳೂರಿನ ಗುರುಪುರದ ವಜ್ರದೇಹಿ ಮಠದ ದೈವದ ಕೋಲಕ್ಕೂ ರಿಷಬ್ ಶೆಟ್ಟಿ ನಿನ್ನೆ ಭೇಟಿ ಕೊಟ್ಟಿರುವಂತದ್ದು. ಅಲ್ಲಿ ವಜ್ರದೇಹಿ ಮಠದ ಮೈಸಂದಾಯ ಕೋಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮೈಸಂದಾಯ ದೈವದ ಕೃಪೆಗೆ ಪಾತ್ರರಾಗಿದ್ದಾರೆ, ಅಲ್ಲಿ ದರ್ಶನವನ್ನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ದೈವ ಒಂದು ಸನ್ನೆಯನ್ನ ಕೊಟ್ಟಿರುವಂತದ್ದು, ನೀನು ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ, ಏನೇ ಸಮಸ್ಯೆ ಎದುರಾದ್ರೂ ಕುಗ್ಗಬೇಡ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದು ಕಾಂತಾರ ಚಿತ್ರದಲ್ಲೂ ಇದನ್ನ ನಾವು ಗಮನಿಸಬಹುದು. ದೈವ ಅಭಯವನ್ನ ಕೊಡುವಂತದ್ದು ಇದು ಕರಾವಳಿ ಎಲ್ಲ ದೈವಾರಾಧನೆಗಳಲ್ಲಿ ಬರುವಂತ ಒಂದು ಪ್ರಮುಖ ಒಂದು ದೈವದ ಆಶೀರ್ವಾದ. ಅದೇ ರೀತಿಯಾದಂತಹ ಆಶೀರ್ವಾದವನ್ನ ಇವತ್ತು ರಿಷಬ್ ಶೆಟ್ಟಿಗೂ ವಜ್ರದೇಹಿ ಮಠದ ಮೈಸಂದಾಯ ದೈವ ಕೊಟ್ಟಿರುವಂತದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರೇಮ್, ಸುಖಪಾಲ್, ಕಾಂತಾರ 2 ಚಿತ್ರೀಕರಣ ಆರಂಭಕ್ಕೂ ಮೊದಲು ಇದೇ ರೀತಿ ದೈವದ ಮೊರೆ ಹೋಗಿದ್ರು ರಿಷಬ್ ಶೆಟ್ಟಿ ಅವರು. ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಗಿ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡಿತೋ ಅದಾದ ಮೇಲೂ ಕೂಡ ದೈವದ ಮೊರೆ ಹೋಗಿದ್ರು. ಈಗ ಕಾಂತಾರ 1 ಶೂಟಿಂಗಿಗೂ ಮೊದಲೇ ದೈವದ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಅವರು. ಇದು ಕಾಂತಾರ 1 ಯಶಸ್ವಿ ಆಗುವಂತಹ ಮುನ್ಸೂಚನೆನ, ಆರಂಭಿಕವಾಗಿ ಅದೇ ರೀತಿಯ ಮುನ್ಸೂಚನೆ ಸಿಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಹೌದು ಪ್ರೇಮ್, ಪ್ರಮುಖವಾಗಿ ಈ ಒಂದು ದೈವದ ಆರಾಧನೆಯ ಮೂಲಕವೇ ಇರುವಂತ ಚಿತ್ರ ಇದು, ಸಂಪೂರ್ಣ ಚಿತ್ರ. ಈ ಹಿಂದೆ ಕಾಂತಾರ 2 ಅಲ್ಲೂ ದೈವದ ಆರಾಧನೆ ಇರುವಂತದ್ದು. ದೈವವನ್ನ ಎಲ್ಲೂ ಅವಮಾನಿಸದೆ ದೈವವನ್ನ ಯಾವ ರೀತಿ ಇಲ್ಲಿ ಆರಾಧನೆ ಮಾಡ್ತಾರೆ ಅದೇ ಆರಾಧನೆಯನ್ನ ಚಿತ್ರದಲ್ಲೂ ತೋರಿಸ್ಬೇಕಾಗತ್ತೆ. ಈಗ ಕಾಂತಾರ 1 ಅಲ್ಲೂ ಅದೇ ರೀತಿಯಾದಂತ ಆಚರಣೆಗಳಿರುವಂತದ್ದು. ಜೊತೆಗೆ ಸಂಪೂರ್ಣವಾಗಿ ದೈವಾರಾಧನೆ ಆ ಚಿತ್ರದ ಮೂಲ ಆಗಿರುವಂತ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ದೈವಕ್ಕೆ ತೊಂದರೆ ಆಗಬಾರ್ದು, ಜೊತೆಗೆ ದೈವಾರಾಧನೆಗೂ ತೊಂದರೆ ಆಗಬಾರ್ದು, ಜೊತೆಗೆ ದೈವಾರಾಧಕರು ಅದನ್ನ ಗಮನಿಸ್ತಾರೆ. ಹಾಗಾಗಿ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಅದರ ಜೊತೆಗೆ ದೈವದ ಪ್ರೇರಣೆಯೂ ಬೇಕು. ಕೇವಲ ಒಂದು ಯಾವುದೋ ಚಿತ್ರಕಥೆಯನ್ನ ಮಾಡಿದ ರೀತಿಯಲ್ಲಿ ಈ ಚಿತ್ರಕಥೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೈವದ ಆರಾಧನೆಯಲ್ಲಿರುವಂತದ್ದು. ಹಾಗಾಗಿ ದೈವದ ಕೃಪೆಯೂ ಬೇಕು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ದೈವದ ಅಭಯವನ್ನ ಪಡೀಲಿಕ್ಕೆ ಈಗ ಮುಂದಾಗಿರುವಂತದ್ದು. ಇದು ದೈವಗಳ ಕೃಪೆಯನ್ನ ಪಡೆದ ಬಳಿಕವೇ ಚಿತ್ರದ ಶೂಟಿಂಗಿಗೆ ಮುಂದಾಗ್ಲಿಕ್ಕೆ ರಿಷಬ್ ಶೆಟ್ಟಿ ನಿರ್ಧಾರ ಮಾಡಿರುವಂತದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಸುಖಪಾಲ್, ರಿಷಬ್ ಶೆಟ್ಟಿ ಅವರು ಮೊದಲೇ ದೈವ ಭಕ್ತರು. ದೈವದ ಅನುಗ್ರಹವಿಲ್ಲದೆ ಯಾವುದೇ ಕೆಲಸವನ್ನು ಕೂಡ ಅವರು ಮಾಡೋದಿಲ್ಲ. ಈಗ ಕಾಂತಾರ 1 ಚಿತ್ರೀಕರಣಕ್ಕೂ ಮೊದಲೇ ದೈವದ ಮೊರೆ ಹೋಗಿದ್ದಾರೆ. ಕೇವಲ ಅವರೊಬ್ಬರೇ ಬಂದಿದ್ರಾ ಅಥವಾ ಚಿತ್ರತಂಡದ ಬೇರೆ ಯಾರಾದರೂ ಸದಸ್ಯರಿದ್ರಾ, ಫ್ಯಾಮಿಲಿ ಒಟ್ಟಿಗೆ ಬಂದಿದ್ರಾ ಹೇಗೆ ಅಂತ ಹೇಳಿ?
ಇಲ್ಲ, ಅವರೊಬ್ಬರೇ ಬಂದಿರುವಂತದ್ದು. ಅವರ ಮಂಗಳೂರಿನ ಸ್ನೇಹಿತರಿದ್ದಾರೆ. ಅವರು ಕರಾವಳಿ ಉದ್ದಕ್ಕೂ ಇಂಥ ಆರಾಧನೆಗಳಿರುವಂತ ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ. ಬೇರೆ ಬೇರೆ ಕೆಲಸಕ್ಕೆ ಬಂದಂತ ಸಂದರ್ಭದಲ್ಲೂ ಸ್ಥಳೀಯವಾಗಿ ಎಲ್ಲಾದ್ರೂ ಪ್ರಮುಖವಾದಂತ ದೈವಾರಾಧನೆ ಆಗ್ತಾ ಇದ್ರೆ ಅಲ್ಲಿಗೆ ಭೇಟಿ ಕೊಡುವಂತದ್ದನ್ನ ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದುವರೆದು ಇವತ್ತು ವಜ್ರದೇವಿ ಮಠದ ಮೈಸಂದಾಯ ಕೋಲ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅವರು ಯಾವುದೇ ಮುನ್ಸೂಚನೆ ನೀಡದೇನೆ ನೇರವಾಗಿ ಬಂದು ದೈವದ ದರ್ಶನವನ್ನ ಪಡೆದಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.